ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ, ಇಂದು ಪ್ರಥಮ ಸಂಕಲನಾತ್ಮಕ ಪರೀಕ್ಷೆ ಅಂದರೆ SA1 ಪರೀಕ್ಷೆ ಸೆಪ್ಟೆಂಬರ್ 2025ರಲ್ಲಿ ಆಗಬೇಕು. ಸೊ 6ನೇ ತರಗತಿ ಪ್ರಥಮ ಭಾಷೆ ಕನ್ನಡದಲ್ಲಿ 40 ಮಾರ್ಕ್ಸ್ ಕ್ವಶನ್ ಪೇಪರನ್ನು LBI ಬೇಸ್ಡಲ್ಲಿ ತಂದಿದ್ದೀನಿ. ಆಲ್ರೆಡಿ LBI ಯೂನಿಟ್ ಟೆಸ್ಟ್ ಕ್ವಶನ್ ಪೇಪರ್ಗಳ PDF ಸಹಿತ ಕೂಡ ನಾವು ಕೊಡ್ತಾ ಇದ್ದೀವಿ. ಸೊ ಕನ್ನಡದಲ್ಲಿ ರೆಡಿಯಾಗಿದೆ, ಹಿಂದಿ ಆಗಿರ್ಬೋದು, SS ಆಗಿರ್ಬೋದು, ಮತ್ತು ಸೈನ್ಸಲ್ಲಿ ಬಂದಿದ್ದಾವೆ. ಸೊ ಯಾರಿಗೆ ಬೇಕನ್ನೋರು ಜಸ್ಟ್ ಈ ನಂಬರ್ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಅವುಗಳನ್ನು ಪರ್ಚೇಸ್ ಮಾಡ್ಬೋದು. 9964050759. ಸೊ ಎಲ್ಲ FA ಮತ್ತು SA ಎಕ್ಸಾಮ್ ಕ್ವಶನ್ ಪೇಪರ್ಗಳು ಸಹಿತ ಸಿಗ್ತವೆ. ಜಸ್ಟ್ ಕಾಂಟ್ಯಾಕ್ಟ್ ಮಾಡಿದರೆ ಸಾಕು, ಓನ್ಲಿ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ. ಓಕೆ, ಈ ಪ್ರಶ್ನೆ ಪತ್ರಿಕೆಯ ನೀಲನಕ್ಷೆ ಹೇಗಿದೆ ಅಂತ ನೋಡೋಣ. 40 ಮಾರ್ಕ್ಸ್ ಕ್ವಶನ್ ಪೇಪರ್ ಇದೆ, ತುಂಬ ಚೆನ್ನಾಗಿ ಇದನ್ನು ಸೆಟ್ ಮಾಡಿದ್ದಾರೆ. ಸೊ ಫಸ್ಟ್ ಉದ್ದಿಷ್ಟವಾರು ಅಂಕ ವಿತರಣೆಗಳಲ್ಲಿ ನೋಡೋದಾದರೆ ಅರಿವಿಗೆ 12, ಗ್ರಹಿಕೆಗೆ 16, ಅಭಿವ್ಯಕ್ತಿಗೆ 8, ಪ್ರಶಂಸೆಗೆ 4, ಒಟ್ಟಾರೆ 40. ಇನ್ನು ಪ್ರಶ್ನೆ ವಿಧ ಆಧರಿಸಿ ಅಂಕ ಹಂಚಿಕೆಗಳನ್ನು ನೋಡೋದಾದರೆ ಬಹು ಆಯ್ಕೆ ಮತ್ತು ಅತಿ ಕಿರು ಉತ್ತರದ ಪ್ರಶ್ನೆಗಳು 16 ಅಂಕ, ಕಿರು ಉತ್ತರದ್ದು 16 ಅಂಕ, ದೀರ್ಘ ಉತ್ತರದ್ದು 8 ಅಂಕ, ಒಟ್ಟು 40 ಅಂಕ. ಕ್ಲಿಷ್ಟತೆ ಮಟ್ಟ ಆಧರಿಸಿ ಅಂಕ ಹಂಚಿಕೆಗಳನ್ನು ನೋಡೋದಾದರೆ ಸುಲಭ 12 ಅಂಕ, ಸಾಧಾರಣ 20 ಅಂಕ, ಕಠಿಣ 8 ಅಂಕ, ಒಟ್ಟಾರೆ 40 ಅಂಕಗಳ ಒಂದು ಪರೀಕ್ಷೆ. ಇನ್ನು ಪಾಠವಾರು ಅಂಕ ವಿತರಣೆಗಳನ್ನು ನೋಡೋಣ. ಡೀಟೇಲ್ ಆಗಿರ್ತಕ್ಕಂಥದ್ದೇ ನಾನು ನಿಮಗೆ ಇಲ್ಲಿ ಶೇರ್ ಮಾಡಿದ್ದೀನಿ. ಸೊ ಫಸ್ಟ್ ಗೊತ್ತಿರಲಿ, ಪಾರ್ಟ್ 1 ಟೆಕ್ಸ್ಟ್ ಬುಕ್ನಲ್ಲಿ ಇರ್ತಕ್ಕಂಥ 40% ಸಿಲೆಬಸನ್ನು ತೊಗೊಂಡಿದ್ದೀವಿ. ಇಟ್ ಮೀನ್ಸ್ ಏನು ಮಾಡಿದ್ದೀವಿ, 3 ಗದ್ಯ ಪಾಠ, 3 ಪದ್ಯ ಪಾಠ, 2 ಪೂರಕ ಪಾಠ. ಸೊ 8 ಪಾಠಗಳ ಮೇಲೆ ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧಪಡಿಸಿತ್ತು. ಏಕೆಂದರೆ ಇಲಾಖೆಯ ಒಂದು ಸುತ್ತೋಲೆಯೂ ಕೂಡ ಇತ್ತು, 40ರಷ್ಟು ಪಠ್ಯಕ್ರಮದ ಮೇಲೆ ಪರೀಕ್ಷೆಯನ್ನು ಮಾಡಬೇಕು ಅಂತಕ್ಕಂಥದ್ದು. ಎಸ್, ದೊಡ್ಡವರ ದಾರಿ ಪಾಠದಿಂದ 1 ಅಂಕದ 2 ಪ್ರಶ್ನೆ, 2 ಅಂಕದ 2 ಪ್ರಶ್ನೆ, ಇಲ್ಲಿ 4 ಪ್ರಶ್ನೆಗಳು 6 ಅಂಕ ಕೊಟ್ಟಿವಿ. ಗಂಧರ್ವ ಸೇನೆ ಪಾಠದಲ್ಲಿ 1 ಅಂಕದ 2 ಪ್ರಶ್ನೆ, 4 ಅಂಕದ 1 ಪ್ರಶ್ನೆ, ಒಟ್ಟು 3 ಪ್ರಶ್ನೆಗಳು. ಇಲ್ಲಿ ಕೂಡ 6 ಅಂಕ ಕೊಟ್ಟಿದ್ದೀವಿ. ಕೃಷ್ಣ ಸುಧಾಮ ಪಾಠದಿಂದ ನೋಡೋದಾದರೆ 1 ಅಂಕದ 2 ಪ್ರಶ್ನೆ, 2 ಅಂಕದ 2 ಪ್ರಶ್ನೆ, ಒಟ್ಟಾರೆ 4 ಪ್ರಶ್ನೆ, 6 ಅಂಕ. ಇನ್ನು ಬೇಸಿಗೆ ಅಂತಕ್ಕಂಥ ಪದ್ಯ ಪಾಠದಲ್ಲಿ 1 ಅಂಕದ 2 ಪ್ರಶ್ನೆ, 2 ಅಂಕದ 2 ಪ್ರಶ್ನೆ, 4 ಪ್ರಶ್ನೆ, 6 ಅಂಕ. ಮಂಗಳ ಗ್ರಹದಲ್ಲಿ ಪುಟ್ಟಿ ಅಂತಕ್ಕಂಥ ಪದ್ಯಪಾಠದಿಂದ 1 ಅಂಕದ 2 ಪ್ರಶ್ನೆ, 2 ಅಂಕದ 2 ಪ್ರಶ್ನೆ, ಒಟ್ಟು 4 ಪ್ರಶ್ನೆ, 6 ಅಂಕ. ಇನ್ನು ನೀವು ಹೋದ ಮರುದಿನ ಅಂತಕ್ಕಂಥ ಪದ್ಯಪಾಠದಿಂದ 1 ಅಂಕದ 2 ಪ್ರಶ್ನೆ, 4 ಅಂಕದ 1 ಪ್ರಶ್ನೆ, ಒಟ್ಟು 3 ಪ್ರಶ್ನೆ, 6 ಅಂಕ. ಇನ್ನು ನಾಟ್ಯಕಲಾ ದುರಂದರ ಮೊಹಮ್ಮದ್ ಪೀರ್ ಇದೆ, 1 ಅಂಕದ 2 ಪ್ರಶ್ನೆ, 2 ಪ್ರಶ್ನೆ, 2 ಅಂಕ. ಅವ್ವ ಅಂತಕ್ಕಂಥ ಪೂರಕ ಪಾಠ 1 ಅಂಕದ 2 ಪ್ರಶ್ನೆ, ಒಟ್ಟು ಪ್ರಶ್ನೆ 2, ಒಟ್ಟು ಅಂಕ 2. ಸೊ 1 ಅಂಕದ 16 ಪ್ರಶ್ನೆ, 2 ಅಂಕದ 8, 4 ಅಂಕದ 2, ಟೋಟಲ್ ಕ್ವಶನ್ಸ್ 26, ಟೋಟಲ್ ಮಾರ್ಕ್ಸ್ 40 ಮಾರ್ಕ್ಸ್ ಇದೆ. ಅಂದರೆ ಎಲ್ಲದಕ್ಕೂ ಸೇಮ್ ಈಕ್ವಲ್ ವೇಟೇಜನ್ನೇ ಕೊಟ್ಟಿದ್ದೀವಿ. ಯಾವುದೂ ಪಾಠಕ್ಕೂ ನಾವು ಹೆಚ್ಚು ಕಡಿಮೆ ಅಂತ ಮಾಡಿಲ್ಲ, ಸಮಾನವಾಗಿ ಪ್ರಾಧಾನ್ಯತೆಯನ್ನು ಕೊಟ್ಟು ಪ್ರಶ್ನೆ ಪತ್ರಿಕೆಯನ್ನು ರಚನೆ ಮಾಡಿತ್ತು. ಇದು ಪ್ರಶ್ನೆ ಪತ್ರಿಕೆ ಇತ್ತು. ಸೊ ನಾನು ಡೈರೆಕ್ಟಾಗಿ ನಿಮಗೆ ಕೀ ಆನ್ಸರ್ ಪೇಜ್ಗೆ ಕರ್ಕೊಂಡು ಬರ್ತೀನಿ. ಎಸ್, ಪ್ರಥಮ ಸಂಕಲನಾತ್ಮಕ ಪರೀಕ್ಷೆ SA1 ಸೆಪ್ಟೆಂಬರ್ 2025 ಮಾದರಿ ಉತ್ತರ ಪತ್ರಿಕೆ ತರಗತಿ 6 ವಿಷಯ ಪ್ರಥಮ ಭಾಷೆ ಕನ್ನಡ ಅಂತ ಇದೆ. ಸೊ ಅಂಕ 40, ಸಮಯ 90 ನಿಮಿಷ. ಮೇನ್ ಫಸ್ಟಲ್ಲಿ ಕೊಟ್ಟಿರೋ ಆಯ್ಕೆಗಳಲ್ಲಿ ಸರಿಯಾದದ್ದನ್ನು ಆರಿಸಿ ಬರೀಬೇಕಾಗಿತ್ತು. 3 ಪ್ರಶ್ನೆಗಳು, ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ, 3 ಪ್ರಶ್ನೆ, 3 ಅಂಕ. ಪ್ರಶ್ನೆ 1, ಗಂಧರ್ವ ಸೇನಾ ಡ್ಯಾಶ್ ಹೆಸರು ಅಂತ ಕೇಳಿದ್ರು. ಆಪ್ಷನ್ ಸಿ ಕತ್ತೆ. ಇನ್ನು ಕೃಷ್ಣ ಮತ್ತು ಸುಧಾಮರಿಬ್ಬರು ಪರಮ ಮಿತ್ರರು. ಮಿತ್ರರು ಅಂತಕ್ಕಂಥದ್ದು ಅಡಿಗೆರೆ ಎಳೆದ ಪದದ ವಿರುದ್ಧಾರ್ಥಕ ಪದ ಕೇಳಿದ್ದಾರೆ. ಸೊ ಮಿತ್ರರು ಅಂದರೆ ಶತ್ರು ಅಂತ ಬರ್ತದೆ. ಪ್ರಶ್ನೆ 3, ಸಂವಿಧಾನ ಶಿಲ್ಪಿ ಎಂದು ಇವರನ್ನು ಕರೆಯುತ್ತಾರೆ ಅಂತ ಕೇಳಿದರು. ಆಯ್ಕೆ ಸಿ, ಡಾಕ್ಟರ್ BR ಅಂಬೇಡ್ಕರ್ ಈಸ್ ದ ರೈಟ್ ಆನ್ಸರ್. ಇನ್ನು ಹೊಂದಿಸಿ ಬರೆಯಿರಿ ಮಾದರಿ ಪ್ರಶ್ನೆಗೆ ಉತ್ತರವನ್ನು ಕೊಟ್ಟಿದ್ದೀನಿ. ಜನಕ ಅನ್ನೋದು ಮಿಥಿಲೆಯ ರಾಜ, ಬೇಸಿಗೆ ರಜೆ, ಜೋಡು ನುಡಿ, ಮನೆಮಠ. ಇನ್ನು ಬಿಟ್ಟ ಸ್ಥಳ ಅಥವಾ ಸಾಲುಗಳನ್ನು ಭರ್ತಿ ಮಾಡಬೇಕಿತ್ತು. ದೊಡ್ಡವರ ದಾರಿ ಪಾಠದ ಲೇಖಕರು ಡ್ಯಾಶ್ ಕೇಳಿದರೆ ಬೇಗು ರಮೇಶ್. ಭೂಮಿಯ ಪೋಷಕ ಸೂರ್ಯ ಡ್ಯಾಶ್ ಭೂಮಿಗವನು ಅನಿವಾರ್ಯ. ಸೌರಮಂಡಲದ ಅತಿ ದೊಡ್ಡ ಗ್ರಹ ಡ್ಯಾಶ್ ಗುರುಗ್ರಹ ಅಂತ ಇತ್ತು. ಇಲ್ಲಿ 3 ಪ್ರಶ್ನೆ ಕೇಳಿದ್ದೀವಿ. ಸೊ ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ, 3 ಪ್ರಶ್ನೆ, 3 ಅಂಕ. ಇನ್ನು 1 ಅಂಕದ 7 ಪ್ರಶ್ನೆಗಳನ್ನು ಕೇಳಿದ್ದೀವಿ. ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ, 7 ಪ್ರಶ್ನೆ, 7 ಅಂಕ. ಪ್ರಶ್ನೆ 10, ಮಂತ್ರಿಯು ರಾಜನಿಗೆ ಏನೆಂದು ಹೇಳಿದನು. ಮಹಾರಾಜರೇ, ಗಂಧರ್ವ ಸೇನರು ತೀರಿಕೊಂಡರು ಅಂತ ಹೇಳ್ತಾರೆ. ನೆಕ್ಸ್ಟ್, ಗುರುಕುಲದಲ್ಲಿ ಸುಧಾಮನಿಗೆ ಸ್ನೇಹಿತನಾದದ್ದು ಯಾರು ಅಂತ ಕೇಳಿದರು. ಶ್ರೀಕೃಷ್ಣ. 12, ಯಾರು ಹೋದ ಮೇಲೆ ನಮ್ಮ ಬದುಕು ಮೊದಲಿನಂತೆ ಆಗಿದೆ ಅಂತ ಕೇಳಿದರೆ ಬಾಬಾ ಸಾಹೇಬ್ BR ಅಂಬೇಡ್ಕರ್ ಹೋದ ಮೇಲೆ ಅನ್ನೋದು ಬರಿಬೇಕಿತ್ತು. ಇನ್ನು 13, ಕನ್ನಡ ರಾಘವ ಎಂದು ಪ್ರಸಿದ್ಧರಾದವರು ಯಾರು ಅಂತ ಕೇಳಿದರು. ಮೊಹಮ್ಮದ್ ಪೀರ. 14, ಮೊಹಮ್ಮದ್ ಪೀರ್ ಅವರು ಯಾರ ಆಶ್ರಯದಲ್ಲಿ ಬೆಳೆದರು ಅಂತ ಕೇಳಿದರು. ಸೋದರ ಮಾವನ ಆಶ್ರಯದಲ್ಲಿ. 15, ಜಗತ್ತಿನಲ್ಲಿ ಮಿಗಿಲಾದದ್ದು ಯಾವುದು. ತಾಯಿಯ ಹರಕೆ. 16, ಮಗು ಬಿದ್ದಾಗ ತಾಯಿ ಹೇಗೆ ರಮಿಸುತ್ತಾಳೆ ಅಂತ ಕೇಳಿದರು. ಓಡಿ ಬಂದು ಎತ್ತಿಕೊಂಡು ರಮಿಸುತ್ತಾಳೆ ಅಂತ ಬರೆದ್ರೆ ಸಾಕು.
2 ಅಂಕದ 4 ಪ್ರಶ್ನೆ, ಒಟ್ಟು 8 ಅಂಕಗಳು ಈ ಭಾಗದಿಂದ ಇದ್ದಾವೆ. ಪ್ರಶ್ನೆ 17, ರಾಜೇಂದ್ರ ಪ್ರಸಾದರ ವ್ಯಕ್ತಿತ್ವವನ್ನು ವಿವರಿಸಿರಿ ಅಂತ ಕೇಳಿದ್ದಾರೆ. ರಾಜೇಂದ್ರ ಪ್ರಸಾದರು ಸರಳ ಜೀವನವನ್ನು ನಡೆಸಿದವರು. ಜನಕ ಮಹಾರಾಜರಂತೆ ಅವರದು ಖುಷಿ ಸದೃಶ ಜೀವನ, ಬಾಳಿನಲ್ಲಿ ಶಿಸ್ತು, ಸಂಯಮ, ಸಮಯ ಪಾಲನೆ ಇವುಗಳಿಗೆ ಅಪಾರ ಮಹತ್ವವನ್ನು ನೀಡಿರ್ತಕ್ಕಂಥ ವ್ಯಕ್ತಿ. 18, ಕೃಷ್ಣನನ್ನು ನೋಡಲು ಸುಧಾಮನು ಅವನಿಗಾಗಿ ಏನನ್ನ ಬಟ್ಟೆಯಲ್ಲಿ ಕಟ್ಟಿಕೊಂಡು ಹೋಗಿದ್ದರು ಅಂತ ಕೇಳಿದ್ದಾರೆ. ಉತ್ತರ, ಶ್ರೀಕೃಷ್ಣನನ್ನು ನೋಡಲು ಸುಧಾಮನು ಅವನಿಗಾಗಿ ಅವಲಕ್ಕಿಯನ್ನು ಬಟ್ಟೆಯಲ್ಲಿ ಕಟ್ಟಿಕೊಂಡು ಹೋಗಿದ್ದನು ಅನ್ನೋದು ಉತ್ತರ. 19, ಸೂರ್ಯನಿಂದ ನಾವು ಯಾವ ಪಾಠವನ್ನು ಕಲಿಯಬೇಕು ಅಂತ ಕೇಳಿದರು. ಸೂರ್ಯನಿಂದ ನಾವು ಕಲಿಯಬೇಕಾದ ಅಂಶಗಳು ಹಲವಾರು. ಸೂರ್ಯನಂತೆ ಮರೆಯದೆ ನಮ್ಮ ಎಲ್ಲ ಕರ್ತವ್ಯಗಳನ್ನು ಮಾಡುತ್ತಾ ಕಷ್ಟಗಳಿಗೆ ಹೆದರದೆ ಧೈರ್ಯದಿಂದ ಅವುಗಳನ್ನು ಎದುರಿಸಬೇಕು ಎಂದ ಅಂಶಗಳನ್ನು ಕಲಿಸಬೇಕು. ಇನ್ನು ಕವಿ ಪರಿಚಯ ಬರೀಬೇಕು. ಬಿ ಆರ್ ಲಕ್ಷ್ಮಣ್ ರಾವ್. ಸೊ ಕವಿ ಬಿ ಆರ್ ಲಕ್ಷ್ಮಣ್ ರಾವ್, ಸ್ಥಳ ಬಂದುಬಿಟ್ಟು ಚಿಕ್ಕಬಳ್ಳಾಪುರ ಜಿಲ್ಲೆಯ ಈ ಥರ ಇತ್ತು. ಅದು ಜನನ 9/9/1946. ಕೃತಿಗಳು ಗೋಪಿ ಮತ್ತು ಗಾಂಡಲಿ, ಟುವಟಾರ, ಇವಳು ನದಿಯಲ್ಲ, ಸುಭಾ ಭಟ್ಟರ ಮಗಳೇ, ಭಲೆ ಮಲ್ಲೇಸಿ ಅಂತ ಕೇಳಿದ್ದಾರೆ. ಇನ್ನು ಮಂಗಳ ಗ್ರಹದಿಂದ ಭೂಮಿಗೆ ಬಂದ ಪುಟ್ಟಿ ಏನು ಮಾಡಿದಳು ಅಂತ ಕೇಳಿದರು. ಸೊ ದ ಆನ್ಸರ್ ಈಸ್, ಮಂಗಳ ಗ್ರಹದಿಂದ ಬಂದ ಪುಟ್ಟಿ ಜನರನ್ನು ಕಂಡು ಹಸಿರನ್ನು ಉಳಿಸಲು ಬೇಡಿಕೊಂಡಳು, ತಾನೂ ಸಹ ಎಳೆ ಸಸಿಗಳನ್ನು ನೆಟ್ಟು ಬೆಳೆಸಿ ಕುಣಿದಾಡಿದಳು ಅಂತ ಬರೆದ್ರೆ ಸಾಕು. ಇನ್ನು ಯಾರು ಯಾರಿಗೆ ಹೇಳಿದ್ರು ಅನ್ನೋದನ್ನು ಪ್ರಶ್ನೆ ಕೇಳಿದರು. ಸೊ 2 ಪ್ರಶ್ನೆ ಇದ್ದಾವೆ. ಪ್ರತಿ ಸರಿಯಾದ ಉತ್ತರಕ್ಕೆ 2 ಅಂಕ. 2 ಪ್ರಶ್ನೆ 4 ಅಂಕ. ಪ್ರಶ್ನೆ 22, ನೋಡಿ ಮಕ್ಕಳೇ, ಪುಸ್ತಕಗಳು ಜ್ಞಾನ ಭಂಡಾರ. ಸೊ ಇದು ರಾಜೇಂದ್ರ ಪ್ರಸಾದ್ ಅವರು ಮಕ್ಕಳಿಗೆ ಹೇಳ್ತಾರೆ. 23, ನಿಮ್ಮ ಮಿತ್ರನ ಕೃಪೆಯಿಂದ ಸುಧಾಮನ ಹೆಂಡತಿ ಸುಧಾಮನಿಗೆ ಈ ಮಾತನ್ನೇ ಹೇಳ್ತಾಳೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ 24, ಪದ್ಯ ಪೂರ್ಣ ಮಾಡಬೇಕು. 2 ಅಂಕದ ಪ್ರಶ್ನೆ. ಆಗಸದಲ್ಲಿಯಿಂದ ಹಿಡಿದು ಇದು ಕಷ್ಟವರೆಗೆ ಇದೆ. ಉತ್ತರ, ಆಗಸದಲ್ಲಿ ಹಾರುವುದೆಂದರೆ ಪುಟಾಣಿ ಪುಟ್ಟಿಗೆ ಬಲು ಇಷ್ಟ, ರೆಕ್ಕೆಗಳಿಲ್ಲದ ಹಾರಲು ಹೋದರೆ ಆಗದ ತೊಂದರೆ ಇದು ಕಷ್ಟ. ಇನ್ನು ಪದ್ಯಭಾಗ ಕೊಟ್ಟಿದ್ದಾರೆ. ಸಾರಾಂಶನ ಬರಲಿಕ್ಕೆ 4 ಅಂಕದ ಪ್ರಶ್ನೆಯನ್ನು ಕೇಳಿದ್ದಾರೆ. ಕೇಳುವುದು ತಪ್ಪಿಲ್ಲದ ನಮಗ ಹೋದಲ್ಲ ಮೇಲವರ ಆಟಗಳು, ಉರಿ ಹಚ್ಚಿ ಬಿಡುತ್ತಾರ ಒಳಗ ಅಂತ ಇತ್ತು. ಸೊ ಇಲ್ಲಿ ಫಸ್ಟ್ ಪ್ರತಿನಿತ್ಯ ಸಂಭ್ರಮದಾಗ ಅಂತ ಇದೆ. ನಮ್ಮ ಸುದ್ದಿ ಸಂಭ್ರಮವು. ಇಲ್ಲಿ ಏನು ಭಾವಾರ್ಥ ಇತ್ತಂದ್ರೆ, ಪ್ರತಿದಿನ ಎದ್ದಾಗ ನಮಗೆ ಸಂತೋಷ ಸಂಭ್ರಮ ಸಿಗುವುದೆಂದು ಭ್ರಮೆ ತಪ್ಪಿಲ್ಲ. ಯಾವುದೇ ಕೆಲಸವನ್ನು ಮಾಡಲು ಸೇರಿಕೊಂಡರೂ ಮೇಲ್ವರ್ಗದವರ ಮಾತು ಕೇಳಬೇಕು. ಅವರು ಹೇಳಿದಂತೆ ನಡೆದುಕೊಳ್ಳದಿದ್ದರೆ ನಮ್ಮನ್ನು ಸುಡುವ ರೀತಿಯಲ್ಲಿ ಶೋಷಿಸ್ತಾರೆ ಅಂತ ಬರೆದ್ರೆ ಉತ್ತರ ಕಂಪ್ಲೀಟ್ ಆಗ್ತದೆ. ಇನ್ನು ನೆಕ್ಸ್ಟ್ ಏನು ಕೇಳಿದ್ರು ಅಂದರೆ 4 ಮಾರ್ಕ್ಸಲ್ಲಿ ಕೃಷ್ಣ ಮತ್ತು ಸುಧಾಮರ ಗೆಳೆತನದ ಬಗ್ಗೆ ಬರಿಬೇಕಾಗಿತ್ತು. ಸೊ ಆಲ್ರೆಡಿ ಇಲ್ಲಿ ನಾನು ಉತ್ತರಗಳನ್ನು ಸಹಿತ ಕೊಟ್ಟಿದ್ದೀನಿ. ಅಥವಾ ಈ ಪ್ರಶ್ನೆ ಬದಲಾಗಿ ಏನು ಕೊಟ್ಟಿದ್ದಾರೆ ಅಂತಂದರೆ, ಮಾತು ಬೆಳ್ಳಿ ಮೌನ ಬಂಗಾರ ಈ ಗಾದೆಯ ಅರ್ಥವನ್ನು ಬರೀರಿ ಅಂತ ಕೇಳಿದರು. ಸೊ ಇಷ್ಟು ಈ ಕಂಪ್ಲೀಟ್ ಆಗಿರ್ತಕ್ಕಂಥ ಕ್ವಶನ್ ಪೇಪರನ್ನು ನಾನು ನಿಮಗೆ ಶೇರ್ ಮಾಡಿದ್ದೀನಿ. ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಯಾರಿಗೆಲ್ಲ PDF ಬೇಕು ಅನ್ನೋರು ಜಸ್ಟ್ ಅವುಗಳು ಏನು ಮಾಡ್ಬೋದು, LBI ಕ್ವಶನ್ ಪೇಪರ್ಗಳು ಕೂಡ ಇದ್ದಾವೆ. ಸೊ 6th ಕನ್ನಡ ಬಂದಿದೆ, ಹಿಂದಿ ಇದೆ, ಸೈನ್ಸ್ ಇದೆ, SS ಇದೆ. ಸೊ ಬೇರೆ ಮತ್ತೆ ಬರ್ತವೆ. ಸೊ ಜಸ್ಟ್ ನೀವು ಈ ನಂಬರ್ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡೋದ್ರ ಮೂಲಕ ಅವುಗಳನ್ನು ತೊಗೊಳ್ಬೋದು. 9964050759. ಸೊ ನಾನು ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಇಲ್ಲಿಯವರೆಗೆ ವಿಡಿಯೋನ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು. ಹ್ಯಾವ್ ಅ ನೈಸ್ ಡೇ. ಬಾಯ್.